ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕ್ರೋಶಾ ಕಡ್ಡಿ ಡಿಸೈನ್ಸ್ಗೆ 6 ಎಳೆ ದಾರ ತಗೋಬೇಕು. ಅದಕ್ಕೆ ನಾವು ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀವಿ. ಆ್ಯಂಡ್ ನಾವು ಕ್ರೋಶಾ ಕಡ್ಡಿ, ಈ ಕಡ್ಡಿನ ನಾವು ಯೂಸ್ ಮಾಡ್ತೀವಿ. ಈ ಕಡ್ಡಿ ನಂಬರ್ 10 ನಂಬರ್ನ ಕ್ರೋಶಾ ಕಡ್ಡಿನ ನಾವು ತಗೋತಾ ಇದ್ದೀವಿ. ನಾವು 6 ಎಳೆ ದಾರ ತಗೋಬೇಕು ಅಂತ ಅಂದರೆ ನಾವು ಇವಾಗ 3 ಲೇಯರ್ಸ್ನಾಗಿ ನಾವು ಮಾಡ್ಕೊಂಡ್ವಿ. ಇವಾಗ ಇನ್ನೂ 3 ಲೇಯರ್ಸ್ನ ಮಾಡ್ಕೋಬೇಕು. ಬಿಕಾಸ್ ನಾವು 6 ಎಳೆ ದಾರನ ತಗೋಬೇಕು. ಹಾಗೆ ಒಂದು ಲೇಯರಿಗೆ ಡಬಲ್ ಫೋಲ್ಡ್ ಮಾಡಿ ಒಂಚೂರು ಲೆಂತಿ ಮಾಡಿ, ಯಾಕಂದರೆ ನಿಮಗೆ ಕ್ಯಾಮ್ರಾ ಕಾಣಬೇಕು ಅಂತ ಲೆಂತಿ ಮಾಡಿ ತಗೊಂಡೆ. 3 ಲೇಯರ್ಸ್ ಫಾರ್ಮೇಷನ್ ಆಯಿತು. ದೆನ್ ನಾವು ಒಂದು ವೇಸ್ಟ್ ಪೇಪರ್ನ ರೋಲ್ ಮಾಡಿಕೊಂಡು ಈ ಥರ ಸುತ್ತಬೋದು. ಆ್ಯಂಡ್ ಈ ಥರ ಸುತ್ತಬೋದು. ಈ ಥರ ಸುತ್ತಿ ಇವಾಗ ನೋಡಿ, ನಾವು ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. 3 ಲೇಯರ್ಸ್. ಇದನ್ನು ಈ ಥರ ನಾಟ್ ಹಾಕೋತೀವಿ. ಇದು 6 ಲೇಯರ್ಸ್ ಆಯಿತು. ಇವಾಗ ನಾವು ಸ್ಯಾರಿ ಕುಚ್ಚು ಹಾಕೋದಕ್ಕೆ 6 ಲೇಯರ್ಸ್ನ ನಾವು ಮಾಡ್ಕೊಂಡಿದ್ದೀವಿ. ಇದು ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಇದು ನ್ಯೂ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಮೋರ್ ವಿಡಿಯೋಸ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ವಾಚಿಂಗ್. ಥ್ಯಾಂಕ್ ಯು.